ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಹುಭುಜಾಕೃತಿಗಳು ಅಂದ್ರೆ ಪಾಲಿಗಾನ್ಸ್ ಇದರ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಬಹುಭುಜಾಕೃತಿಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಮ್ಮ ಈ ಯೂಟ್ಯೂಬ್ ಚಾನಲ್ ನೀಡಿದೆ. ನಮ್ಮ ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ಕೂಡ ನೀವು ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಯಾವುದು? ಬಹುಭುಜಾಕೃತಿಗಳ ಬಗ್ಗೆ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಇಂತಹ ಪ್ರಶ್ನೆಗಳು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಏನಾದ್ರೂ ಬಂದ್ರೆ ಹೌದಾ, ಮತ್ತೆ ಇದು 8ನೇ ತರಗತಿಯ ಪಾಠ ಹೌದಾ. 8ನೇ ತರಗತಿಯಲ್ಲಿ ಬರುವಂತಹ ಬಹುಭುಜಾಕೃತಿಗಳು ಅಂತ ಪಾಠ ಇದೆ. ಹಾಗಾದ್ರೆ ಅದನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಏನಾಗಬಹುದು, ಉಪಯೋಗ ಆಗಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಹೌದಾ. ಹಾಗಾದ್ರೆ ನೋಡಿ, ಮೊದಲನೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ. ಒಂದು ಬಹುಭುಜಾಕೃತಿ ಇದೆ, ಒಂದು ಚಿತ್ರ ಇದೆ. ಅದರ ಒಳ ಕೋನಗಳ ಮೊತ್ತ ಎಷ್ಟಾಗಿದೆ ಅಂದ್ರೆ 1440 ಡಿಗ್ರಿ. ಎಷ್ಟಾಗಿದೆ? 1440 ಡಿಗ್ರಿ. ಆದರೆ ಆ ಬಹುಭುಜಾಕೃತಿ ಯಾವುದು ಮತ್ತು ಅದು ಎಷ್ಟು ಬಾಹುಗಳನ್ನ ಹೊಂದಿದೆ ಅನ್ನೋದನ್ನ ಕಂಡುಹಿಡಬೇಕು. ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಬರೀ ಅಂದ್ರೆ ಆ ಒಳ ಕೋನಗಳನ್ನ ಕೂಡಿಸಿದಾಗ, ಅಂದ್ರೆ ಮೊತ್ತ ಅಂದ್ರೇನು ಕೂಡಿಸುವುದು. ಅವುಗಳನ್ನ ಅಷ್ಟು ಕೂಡಿಸಿದಾಗ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಇಷ್ಟು ಅಂತೇಳಿ ಸಿಗ್ತಾ ಇದೆ. ಹಾಗಾದ್ರೆ ಅದು ಎಷ್ಟು ಬಾಹುಗಳನ್ನ ಹೊಂದಿದೆ, ಆ ಬಹುಭುಜಾಕೃತಿ ಯಾವುದು ಅನ್ನೋದನ್ನ ನಾವೇನ್ ಮಾಡ್ಬೇಕಾಗಿದೆ, ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ಯಾವ ರೀತಿ ಅಂದ್ರೆ ನಮಗೆ ಒಂದು ಸೂತ್ರ ಗೊತ್ತಿದೆ. ಯಾವುದು? ಒಳ ಕೋನಗಳ ಮೊತ್ತ ಹೌದಾ. ಬಹುಭುಜಾಕೃತಿಗಳ ಒಳ ಕೋನಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರ ನಮಗೆ ಗೊತ್ತಿದೆ. ಅದ್ಯಾವುದಂದ್ರೆ n-2 ಗುಣಾಕಾರ 180 ಡಿಗ್ರಿ. ಆ ಸೂತ್ರದಿಂದ ಬಾಹುಗಳ ಸಂಖ್ಯೆ ಮತ್ತು ಬಾಹುಗಳ ಸಂಖ್ಯೆ ಸಿಕ್ಕ ಮೇಲೆ ಅದು ಯಾವ ಬಹುಭುಜಾಕೃತಿ ಆಗಿದೆ ಅನ್ನೋದನ್ನ ಕಂಡುಹಿಡಬೇಕು ಹೌದಾ. ನೋಡಿ, ಆ ಸೂತ್ರ ಯಾವುದು? n-2 ಗುಣಾಕಾರ 180 ಡಿಗ್ರಿ. ಇದನ್ನ ಏನಂತೀವಿ? ಡಿಗ್ರಿ ಹೌದಾ. ಕೋನಗಳನ್ನ ಯಾವ್ದ್ರಲ್ಲಿ ಹೇಳ್ತೇವೆ ಅಂದ್ರೆ ಡಿಗ್ರಿಗಳಲ್ಲಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇದು ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ ಕಂಡುಹಿಡಿಯುವಂತ ಒಂದು ಸೂತ್ರ. ಹಾಗಾದ್ರೆ ಈ ಒಂದು ಈ ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ ಎಷ್ಟಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1440. ಹಾಗಾದ್ರೆ ಇದಂದ್ರೆ ಇದು ಹೌದಾ. ಹಾಗಾದ್ರೆ ಇದೇನಾಗಿದೆ? ಸಮ ಆಗಿದೆ. ಈಕ್ವಲ್ ಟು 1440 ಡಿಗ್ರಿ ಹೌದಾ. ಹಾಗಾದ್ರೆ ನಾನು ಈ ಸೂತ್ರದಿಂದ ಏನು ಕಂಡುಹಿಡಬೇಕಾಗಿದೆ? n ಅಂದ್ರೆ ಏನು? ಬಹುಭುಜಾಕೃತಿಗಳ ಬಾಹುಗಳು ಅಂದ್ರೆ ಬಾಹುಗಳ ಸಂಖ್ಯೆ, ನಂಬರ್ ಆಫ್ ಸೈಡ್ಸ್ ಹೌದಾ. ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋಣ ಅಂದ್ರೆ ಈ 180 ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸ್ಬೇಕು. ಮೊದಲನೇದಾಗಿ ಈ 180 ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಬೇಕು. ನೋಡಿ, ಕಳಿಸ್ಬೇಕಂದ್ರೆ ಏನಾಗ್ತಾ ಇದೆ? ಚಿಹ್ನೆ ವಿರುದ್ಧ ಚಿಹ್ನೆಯಾಗಿ ಬದಲಾಗ್ತದೆ. ಇಲ್ಲಿ ಏನಿದೆ? ಗುಣಾಕಾರ ಇದ್ದದ್ದು ಆಗಡೆಗೆ ಹೋಗುವಾಗ ಭಾಗಾಕಾರ ಆಗ್ತಾ ಇದೆ. ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಗುಣಾಕಾರದ ವಿರುದ್ಧ ಕ್ರಿಯೆ ಯಾವುದು? ಭಾಗಾಕಾರ. ಹಾಗಾಗಿ ಅದೇನಾಗ್ತಾ ಇದೆ? ಭಾಗಾಕಾರ ಆಗಿ ಬದಲಾಗ್ತಾ ಇದೆ. ಹಾಗಾದ್ರೆ ಈ ಕಡೆ ಏನು ಇರ್ತಾ ಇದೆ? n-2 ಹೌದಾ. n-2 ಇಲ್ಲಿ ಏನಿದೆ? ಈಕ್ವಲ್ ಟು ಆದ್ಮೇಲೆ ಏನಿದೆ? 1440 ಡಿಗ್ರಿ. 1440 ಡಿಗ್ರಿ. ಈಗ ಏನಾಯ್ತು ನೋಡಿ, ಈ 180 ಡಿಗ್ರಿ ಈ ಕಡೆ ಗುಣಾಕಾರ ಅಂದ್ರೆ ಮೇಲ್ಭಾಗದಲ್ಲಿ ಇದ್ದದ್ದು ಇಲ್ಲಿ ಏನಾಗ್ತದೆ? ಕೆಳಭಾಗಕ್ಕೆ ಬರ್ತಾ ಇದೆ. ಇದೇನು? ಭಾಗಾಕಾರ ಹೌದಾ. 180 ಡಿಗ್ರಿ. ಈಗ 1440 180 ಭಾಗಿಸ್ಬೇಕು ಹೌದಾ. ಈಗ ನೋಡಿ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. 0 0 ಕ್ಯಾನ್ಸಲ್ ಹೌದಾ.
144ನ್ನ 18ರಲ್ಲೇ ಭಾಗಿಸಬೇಕು. ನಮಗೆ ಈಗಾಗಲೇ ಗೊತ್ತದೆ 18 ಎಂಟಲೆ 144. ಹೌದಾ? 18 ಒಂದಲೆ 18 ಎಂಟಲೆ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಉಳಿತಂದ್ರೆ 8 ಅಷ್ಟೇ ಉಳಿತು. ಇಲ್ಲಿ n-2. ಹೌದಾ? n-2 is equal to 8. ಏನಾಯ್ತು? 8 ಉಳಿತಾ ಇದೆ. ನಮಗೆ n-2 ಬೇಡ. ಏನ್ ಬೇಕಾಗಿದೆ? n ಬೇಕಾಗಿದೆ. n is equal to ಇಲ್ಲಿ 8 ಇದೆ, -2 ಇಲ್ಲಿದೆ, ಬಲಭಾಗಕ್ಕೆ ಹೋದಾಗ +2 ಆಗ್ತಾ ಇದೆ. 8ಕ್ಕೆ 2 ಕೂಡಿಸಿದ್ರೆ 10 ಆಯ್ತು. n is equal to 10. ನಾವೀಗ ಏನು ಕಂಡುಹಿಡಿದಿವಿ? ಈ ಬಹುಭುಜಾಕೃತಿಯಲ್ಲಿ ಇರುವಂತಹ ಬಾಹುಗಳ ಸಂಖ್ಯೆ. ಎಷ್ಟು ಬಾಹುಗಳದಾವೆ? 10 ಬಾಹುಗಳು ಅದಾವೆ. ಹಾಗಾದ್ರೆ 10 ಬಾಹುಗಳನ್ನು ಹೊಂದಿರುವಂತಹ ಒಂದು ಬಹುಭುಜಾಕೃತಿಗೆ ಏನಂತೀವಿ ಅಂದ್ರೆ ದಶಭುಜಾಕೃತಿ. ದಶಭುಜಾಕೃತಿ ಅಂತೇಳಿ ಕರಿತಾ ಇದ್ದೀವಿ. ದಶಭುಜಾಕೃತಿ ಅಂದ್ರೆ ಈಗಾಗಲೇ ನಾವು 10 ತಲೆ ರಾವಣ, ದಶಕಂಠ ಅಂತೇಳಿ ಹೇಳ್ತಾ ಇದೀವಿಲ್ಲ, ಹಾಗೆ 10 ಬಾಹುಗಳನ್ನ ಹೊಂದಿರುವಂತಹ ಬಹುಭುಜಾಕೃತಿಗೆ ನಾವೇನಂತ ಇದೀವಿ? ದಶಭುಜಾಕೃತಿ. ಹಾಗಾದ್ರೆ ಈ ದಶಭುಜಾಕೃತಿಗಳ ಒಳಕೋನಗಳ ಮೊತ್ತ ಎಷ್ಟಾಗ್ತಾ ಇದೆ? 1440 ಡಿಗ್ರಿ ಆಗಿರುತ್ತದೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋಗಳನ್ನ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಇರಿ. ಹೌದಾ? ಥ್ಯಾಂಕ್ ಯು.